ಆರ್ ಸಿ ಬಿ ಮತ್ತು ಎಸ್ ಆರ್ ಎಚ್ ನಡುವಿನ ಪಂದ್ಯ ಇದೇನೈತಲ್ಲ, ನಿನ್ನೆ ನಡೆದಂಥ ಈ ಒಂದು ಪಂದ್ಯದೊಳಗೆ ಆರ್ ಸಿ ಬಿದವರು ಸೋತ್ರೂ ಸಹಿತ ಟೇಬಲ್ ಟಾಪ್ ಒಳಗದಾರ. ಆದರೆ ಇದು ಹೆಂಗಪ್ಪ ಅಂತೇಳಿ ನೋಡೋದಾದ್ರೆ, ಈ ಒಂದು ಟೇಬಲ್ ಟಾಪ್ ಒಳಗೆ ಇರುವಂಥ ಟೇಬಲ್ ಒಂದರಲ್ಲೇ ಇರುವಂತಹ ಈ ಮ್ಯಾಜಿಕ್ನ ಅಥವಾ ಈ ಒಂದು ಮಾಸ್ಟರ್ ಮೈಂಡ್ ಯಾವುದಪ್ಪ ಅಂತೇಳಿ ಹಿಂದೆ ಇದ್ದಂಥ ಮಾಸ್ಟರ್ ಮೈಂಡ್ ಡಿ ಕೆ ಅಷ್ಟೇ ಅಲ್ಲ, ಅದು ಸಂಪೂರ್ಣವಾದಂಥ ಒಂದು ಗುಂಪು ಅನ್ಬೋದು ನಾವು, ಆರ್ ಸಿ ಬಿ ಗುಂಪು. ಅದರಲ್ಲಿ ಡಿ ಕೆ ಒಬ್ಬರ ಮಹತ್ವದ ಪಾತ್ರ ವಹಿಸ್ತಾರೆ. ಯಾಕಪ್ಪ ಈ ರೀತಿ ಆಯ್ತು ಅಂತಂದ್ರೆ, ಡಿ ಕೆ ಅವರು ನಿನ್ನೆ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಅಂತೇಳಿ 2 ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ರು. 2 ಪ್ಲ್ಯಾನ್ ಏನಪ್ಪ ಅಂತಂದ್ರೆ, ಪ್ಲ್ಯಾನ್ ಎ ಏನಂದ್ರೆ ಸಂಪೂರ್ಣವಾಗಿ ನಾವು ಮ್ಯಾಚ್ನ ಹೊಡೆದು ಉರುಳಿಸ್ಬಿಡೋದು. ಅಂದರೆ ನಾವು ಅವ್ರು ಏನು ನಮ್ಗೆ ಕೊಟ್ಟಿದ್ರಲ್ಲ 256 ರನ್ನ, ಆ ಸಂಪೂರ್ಣವಾಗಿ 256 ರನ್ನ ಚೇಸ್ ಮಾಡಿ ನಾವು ಮ್ಯಾಚ್ನ ವಿನ್ ಆಗಿಬಿಡೋದು. ಅದೇ ರೀತಿಯಾಗಿ ಅವ್ರು ಅನ್ಕೊಂಡಂಗೆ ನಿನ್ನೆ ಪ್ಲ್ಯಾನ್ ಎ ಪ್ರಕಾರ ಮ್ಯಾಚ್ ಆರಂಭ ಆಗ್ತೈತಿ. ಆ ವಿರಾಟ್ ಕೊಹ್ಲಿ ಅವ್ರ ಜೊತೆ ವೆಂಕಟೇಶ್ ಅಯ್ಯರ್ ಅವ್ರನ್ನ ಕಳಿಸ್ಕೊಡ್ತಾರೆ. ವೆಂಕಟೇಶ್ ಅಯ್ಯರ್ ಅವರು ಅವ್ರು ಕಳಿಸ್ಕೊಟ್ಟಂಗೆ ಅವ್ರ ನಂಬಿಕೆ ಉಳಿಸ್ಕೊಳ್ಳೋಂಗೆ ಉತ್ತಮವಾಗಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ವೆಂಕಟೇಶ್ ಅಯ್ಯರ್ ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ವಿರಾಟ್ ಕೊಹ್ಲಿ ಅವರು ಅವ್ರಿಗೆ ಸಾಥ್ ನೀಡ್ತಾರೆ. ಸಾಥ್ ನೀಡೋಲ್ಲಿ ಅವರು ಅಷ್ಟಾಗಿ ಅವ್ರಿಗೆ ಹೆಚ್ಚಾಗಿ ಸಾಥ್ ನೀಡೋದಿಲ್ಲ. ಆದರೆ ವಿರಾಟ್ ಕೊಹ್ಲಿ ಅವರು ಬಹುಶಃ ಇನ್ನೊಂದಷ್ಟು ಓವರ್ ಇದ್ದಿದ್ರೆ ಅವರು ಆ ಒಂದು ಏನು 15 ಬಾಲಿಗೆ 15 ರನ್ ಅಥವಾ ಒಂದು 14 ರನ್ ಏನಿತ್ತಲ್ಲ, ಆ ಒಂದು ಅಂತರವನ್ನು ಖಂಡಿತವಾಗಿ ಅವ್ರು ಕಡಿಮೆ ಮಾಡ್ತಿದ್ರು. ಯಾಕಂದರೆ ಅವ್ರ ಗುಣಾನೇ ಹಂಗೆ. ಈ ಹಿಂದೆ ಎಲ್ಲ ನೋಡಿರಬಹುದು, ಅವ್ರು ಕಡಿಮೆ ಮ್ಯಾಚಲ್ಲಿ ಅಂದರೆ ಕಡಿಮೆ ಬಾಲಲ್ಲಿ ಕಡಿಮೆ ರನ್ಗಳನ್ನು ಹೊಡೆದಿರ್ತಾರೆ. ಅದಾದ ನಂತರ ಅವರು ಆ ಬಾಲು ಮತ್ತು ರನ್ಗಳ ಅಂತರವನ್ನು ಸ್ಟ್ರೈಕ್ ರೇಟನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಲ್ಲಿ ಅವರು ಶಕ್ತರಾಗಿದ್ದಾರೆ. ಅದನ್ನು ಮಾಡ್ಕೋತಾರೆ ಹೆಚ್ಚಾಗಿ ಅವರು. ಇದೇ ರೀತಿಯಾಗಿ ವೆಂಕಟೇಶ್ ಅಯ್ಯರ್ ಅವ್ರು ಮೊದಲು ವಿಕೆಟ್ ಆಗಿಬಿಡ್ತಾರೆ. ವೆಂಕಟೇಶ್ ಅಯ್ಯರ್ ವಿಕೆಟ್ ಆದ ನಂತರ ವಿರಾಟ್ ಕೊಹ್ಲಿ ಅವ್ರಿಗೆ ಸ್ವಲ್ಪ ಚಾಲೆಂಜಿಂಗ್ ಆಗುತ್ತೆ. ಆಮೇಲೆ ಅವ್ರ ಮ್ಯಾಚ್ನ ಇನ್ನೇನು ತೊಗೊಂಡು ಹೋಗಬೇಕು, ಒಳ್ಳೆ ಹಂತಕ್ಕೆ ತೊಗೊಂಡು ಹೋಗ್ಬೇಕನ್ನೋ ಅಷ್ಟರಲ್ಲಿ ವಿರಾಟ್ ಕೊಹ್ಲಿ ಸದ್ಯಕ್ಕೆ ವಿಕೆಟ್ ಆಗ್ತಾರೆ. ವಿರಾಟ್ ಕೊಹ್ಲಿ ವಿಕೆಟ್ ಆಗೋಕ್ಕಿಂತ ಮುಂಚೆಯಿಂದನೇ ಅಲ್ಲೊಂದು ಕಾಂಟ್ರವರ್ಸಿ ಸ್ಟಾರ್ಟ್ ಆಗುತ್ತೆ. ಅದೇನಪ್ಪ ಒಂದು ಲೋಕಲ್ ಭಾಷೆ ಒಳಗೆ ಹೇಳೋ ಹೊಸ ಲಪಡ ಸ್ಟಾರ್ಟ್ ಆಗ್ತೈತಿ. ಈ ಹೊಸ ಲಪಡ IPL ಆಗಿ ಸ್ಟಾರ್ಟ್ ಆಗೈತೆ ಅನ್ಬೋದು. ಆದರೆ ಇದು ಮಾತ್ರ ಆರಂಭವಾಗಿದ್ದು ಭಾಳ ಹಿಂದಿನಿಂದನ. ಈ ಹಿಂದೆ ಒಂದು ಟೆಸ್ಟ್ ಸರಣಿ ಒಳಗೆ ಪಂತ್ ಅವ್ರ ವಿಕೆಟ್ ಆದಾಗ ಟ್ರಾವಿಸ್ ಹೆಡ್ ಅವರು ಒಂದು ಸೆಲೆಬ್ರೇಷನ್ನ ಮಾಡ್ತಾರೆ. ಆ ಸೆಲೆಬ್ರೇಷನ್ನ ನೋಡಿದರೆ ಎಲ್ಲರಿಗೂ ಕೂಡ ಆಶ್ಚರ್ಯ ಮೂಡಿಸಿತ್ತು. ಅವರು ಗ್ರೌಂಡ್ ಒಳಗೆ ನಿಂತ ಆ ಒಂದು ಅಸಭ್ಯವಾದಂಥ ಒಂದು ಸೆಲೆಬ್ರೇಷನನ್ನು ಮಾಡ್ತಾರೆ. ಆಮೇಲೆ ಅದಕ್ಕೆ ಅವ್ರು ಬೇರೆ ಬೇರೆ ಉತ್ತರ ಕೊಡ್ಬೋದು, ಬಟ್ ಅದು ಸ್ಪಷ್ಟವಾಗಿ ಅದರ ಆ ಸೆಲೆಬ್ರೇಷನ್ನ ಅರ್ಥ ಏನಂತೇಳಿ ಎಲ್ರಿಗೂ ಕೂಡ ಮುಟ್ಟಿತ್ತು. ಇದಾದ ನಂತರ ಅದೇ ಒಂದು ಸೆಲೆಬ್ರೇಷನ್ನ ಮುಂದೆ ನೋಡ್ಕೊಂಡು ಬಂದಾಗ ನಿನ್ನೆ ನಡೆದಂಥ ಮ್ಯಾಚಲ್ಲಿ ಸಹಿತ ಟ್ರಾವಿಸ್ ಹೆಡ್ ಅವರು ರಸಿಕ್ದಾರ್ ಬಾಲಿಗೆ ಒಂದು ಯಾರ್ಕರಿಗೆ ಔಟ್ ಆಗ್ತಾರೆ. ಯಾರ್ಕರಿಗೆ ಔಟ್ ಆದಾಗ ರಸಿಕ್ದಾರ್ ಸತಿಕ ಒಂದು ಸೆಲೆಬ್ರೇಷನ್ನ ಮಾಡ್ತಾರೆ. ಏನು ಕೇಳಿಸ್ತಾ ಇಲ್ಲ ಅನ್ನೋಂಗೆ ಒಂದು ಎಸ್ ಆರ್ ಎಚ್ ತಂಡದ ಅಭಿಮಾನಿಗಳಿಗೆ ಮತ್ತು ಸ್ಟೇಡಿಯಂ ನೋಡೋಕೆ ಬಂದವ್ರಿಗೆ ಮತ್ತು ತಂಡಕ್ಕೆ ಅವರು ಒಂದು ಏನು ಕೇಳ್ತಾ ಇಲ್ಲ ನಿಮ್ದು ಅಂತೇಳಿ ಒಂದು ಸೆಲೆಬ್ರೇಷನ್ ಏನೋ ಮಾಡ್ತಾರೆ. ಅದಾದ ಬಳಿಕ ಇನ್ನೂ ಸಹಿತ ಆ ಟ್ರಾವಿಸ್ ಹೆಡ್ ಮತ್ತು ವಿರಾಟ್ ಕೊಹ್ಲಿ ಅವರ ಈ ಒಂದು ವಾಗ್ವಾದ ಮಾತಿನ ಚಿಕ್ಕಮಕ್ಕಿ ಭಾಳ ತುರ್ಸಾಗಿ ಸ್ಟಾರ್ಟ್ ಆಗ್ತೈತಿ. ವಿರಾಟ್ ಕೊಹ್ಲಿ ಅವ್ರದ್ದು ಬ್ಯಾಟಿಂಗ್ ಸ್ಟಾರ್ಟ್ ಆದ್ಮೇಲೆ ಟ್ರಾವಿಸ್ ಹೆಡ್ ಅವರು ಬೇಕಂತಾರೆ ವಿರಾಟ್ ಕೊಹ್ಲಿ ಅವರಿಗೆ ಕೆನಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಹುಶಃ ನನಗನ್ಸಿದ ಮಟ್ಟಿಗೆ ಇದು ಮೊದಲೇನೆ ಟ್ರಾವಿಸ್ ಹೆಡ್ ಅವ್ರನ್ನ ಮುಂದೆ ನಿಂದಿಸ್ಕೊಂಡು ಅವ್ರನ್ನ ಕೆಣಕುವಂತೆ ಮೊದಲೇ ಪ್ಲಾನಿಂಗ್ ಆಗಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಯಾವಾಗ ವಿರಾಟ್ ಕೊಹ್ಲಿ ಅವ್ರನ್ನ ಬೇರೆಯವ್ರಿಗೆ ಕೆಣಕ್ತಾರಲ್ಲ, ಅವಾಗ ಅವರು ಹೆಚ್ಚಿನದಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಮುಂದಾಗ್ತಾರೆ, ಬಹಳ ಸ್ಪೀಡಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಮುಂದಾಗ್ತಾರೆ. ಅದೇ ರೀತಿಯಾಗಿ ಅವ್ರನ್ನ ಕೆಣಕೋದ್ರ ಜೊತೆಗೆ ಟ್ರಾವಿಸ್ ಹೆಡ್ ಅವರು ವಿರಾಟ್ ಕೊಹ್ಲಿ ಅವ್ರಿಗೆ ಹೇಳ್ತಾರೆ ದೊಡ್ಡ ಶಾಟ್ ಆಡಿ, ಬಿಗ್ ಶಾಟ್ ಆಡ್ರಿ ಅಂತೇಳಿ. ವಿರಾಟ್ ಕೊಹ್ಲಿ ಅವ್ರು ಹೇಳ್ತಾರೆ, ನೀನು ಅಷ್ಟು ಹೇಳೋ ಬದಲೇ ನೀನೇ ಬಂದು 2 ಓವರ್ ಬಾಲಿಂಗ್ ಮಾಡಿ, ನೀವತ್ತೇನು ಇಂಪ್ಯಾಕ್ಟ್ ಪ್ಲೇಯರ್ ಇಲ್ಲ, ನೀನು ಬಾಲಿಂಗ್ ಮಾಡ್ಬೋದಲ್ಲ, ಬಂದು ಬಾಲಿಂಗ್ ಮಾಡಿ ಇವತ್ತು ಹಂಗಿದ್ರೆ ಅಂತಂತಾರೆ. ಆದರೆ ವಿರಾಟ್ ಕೊಹ್ಲಿ ಅವರು ಹೇಳಿದ ಮೇಲೆ ಟ್ರಾವಿಸ್ ಹೆಡ್ ಅವರು ಬಾಲಿಂಗ್ ಮಾಡೋದಿಲ್ಲ. ಅದಾದ ನಂತರ ಟ್ರಾವಿಸ್ ಹೆಡ್ ಅವರು ಮತ್ತೊಳ್ಳಿ ಬಾಲಿಂಗಿಗೆ ಬರ್ತಾರೆ. ಅವಾಗ ವಿಕೆಟ್ ಸಹಿತ ತೆಗಿತಾರೆ. 7 ರನ್ ಕೊಟ್ಟು ವಿಕೆಟ್ ತೆಗಿತಾರೆ. ಅದು ರಜತ್ ಪಟ್ಟಿದಾರ್ ಅವ್ರು ವಿಕೆಟ್ ಆಗಿರ್ತೈತಿ. ಅದಕ್ಕೂ ಮೊದಲ ಏನು ವಿರಾಟ್ ಕೊಹ್ಲಿ ಅವರು ವಿಕೆಟ್ ಆಗ್ತಾರೆ, ಆ ಒಂದು ಬಿಗ್ ಶಾಟ್ ಹೊಡಕ್ಕೂ ವಿಕೆಟ್ ಆಗ್ತಾರೆ, ಕ್ಯಾಚ್ ಆಗ್ತಾರೆ. ಅದು ಅವಾಗ ಅವ್ರು ಕ್ಯಾಚ್ ಆಗಿ ಹೊರಗಡೆ ಹೋಗಬೇಕಾದ್ರೆ, ಪೆಹ್ಲಿನ ಹತ್ರ ಹೋಗಬೇಕಾದ್ರೆ ಅವಾಗ ಟ್ರಾವಿಸ್ ಹೆಡ್ ಅವ್ರು ಹೇಳ್ತಾರೆ, ಡಿಯರ್ ಫ್ರೆಂಡ್, ನಾನು ಬಾಲಿಂಗ್ ಬರೋಕ್ಕಿಂತ ಮುಂಚೆನೇ ಔಟ್ ಆಗಿಬಿಟ್ಟಲ್ಲ ನೀ ಅಂತೇಳಿ. ಅವಾಗ ವಿರಾಟ್ ಕೊಹ್ಲಿ ಅವ್ರು ಹೋಗ್ತಾರೆ. ಅದಾದ ಬಳಿಕ ನೆಕ್ಸ್ಟ್ ವಿಕೆಟ್ ತೆಗೆದು ಆಮೇಲೆ ಅವರು ಎಲ್ಲ ಮ್ಯಾಚ್ ಮುಗಿದ್ಮೇಲೆ, ಈ ಮ್ಯಾಚ್ ಮುಗಿಯೋಕ್ಕಿಂತ ಮುಂಚೆನೇ ಒಂದು ಮಾಸ್ಟರ್ ಮೈಂಡ್ ಬಗ್ಗೆ ಹೇಳ್ಕೊಂಬಿಡೋಣ. ಆಮೇಲೆ ಟ್ರಾವಿಸ್ ಹೆಡ್ ಅವ್ರ ಕತೆಗೆ ಮತ್ತೊಳ್ಳಿ ಬರೋಣ. ಟ್ರಾವಿಸ್ ಹೆಡ್ ಅವರು ಒಂದು ನಾನು ಬಾಲಿಂಗ್ ಬರೋಕ್ಕಿಂತ ಮುಂಚೆನೇ ಹೊಂಟ್ಬಿಟ್ಟಲ್ಲ ಅಂತ ಹೇಳ್ಕೋತಾರೆ. ವಿರಾಟ್ ಕೊಹ್ಲಿ ಸುಮ್ಮನೆ ಹೋಗ್ತಾರೆ. ಆದರೆ ಇಲ್ಲಿ ಆರ್ ಸಿ ಬಿದವ್ರದ್ದು ಇನ್ನೊಂದು ಪ್ಲ್ಯಾನ್ ಬಿ ಇತ್ತು ಅಂತ ಹೇಳಿದ್ನಲ್ಲ, ಆ ಪ್ಲ್ಯಾನ್ ಬಿ ಏನಪ್ಪ ಅಂತಂದ್ರೆ, ನಾವು ವಿಕೆಟ್ ಏನಾದ್ರು ಜಾಸ್ತಿ ಹೋದ್ರೆ ಅಥವಾ ನಮ್ಗೆ ಏನಾದರೂ ಆ ವಿಕೆಟ್ಗಳು ಜಾಸ್ತಿ ಹೋಗ್ತಾ ಇದ್ರೆ ನಾವಿಲ್ಲಿ ಸಂಪೂರ್ಣವಾಗಿ ಮ್ಯಾಚ್ ಗೆಲ್ಲೋಕೆ ನೋಡೋದು ಬೇಡ, ನಾವು ಟಾಪ್ 1 ಒಳಗೆ ಇರೋದಕ್ಕೆ ನಮ್ಗೆ ಏನು ರಿಕ್ವೈರ್ಡ್ ರನ್ ರೇಟ್ ಬೇಕಲ್ಲ ಅದನ್ನು ಉಳಿಸ್ಕೊಳ್ಳೋಕೆ ನಾವು ಟ್ರೈ ಮಾಡೋಣ ಅಂತೇಳಿ ನಿನ್ನೆ ನಮ್ದು ಒಂದು ಆರ್ ಸಿ ಬಿ ಅವ್ರದ್ದು ಒಂದು ಪ್ಲ್ಯಾನ್ ಬಿ ಆಗಿತ್ತು. ಆ ಪ್ಲ್ಯಾನ್ ಬಿ ಅವ್ರು ಅನ್ಕೊಂಡಂಗೆ ವರ್ಕೌಟ್ ಆಗ್ತೈತಿ. ಏನಪ್ಪ ಅಂತಂದ್ರೆ 156 ರನ್ಗಿಂತ ಅವ್ರು ಜಾಸ್ತಿ ಮಾಡಿದರೆ ಟಾಪ್ 1 ಅಥವಾ ಟಾಪ್ 2 ಒಳಗೆ ಅವರು ಉಳ್ಕೋಬೋದಾಗಿತ್ತು. ಅದನ್ನೇ ನಿನ್ನೆ ಆರ್ ಸಿ ಬಿ ಅವರು ಸಹಿತ ಮಾಡಿದ್ರೆ, ಈ ಕಡೆ ರಜತ್ ಪಟ್ಟಿದಾರ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಪ್ಲೇಯರ್ಸ್ ಆಗಿರ್ಬೋದು ನಿಧಾನಗತಿಯಲ್ಲಿ ಆಟವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ಒಂದು ಸೈಡ್ ಒಳಗಿಂದ ಕೃಣಾಲ್ ಪಾಂಡೆ ಅವ್ರು ಹೊಡೆಗೆ ಹೇಳ್ತಾರೆ. ಕೃಣಾಲ್ ಪಾಂಡೆ ಅವ್ರಿಗೆ ರಜತ್ ಪಟ್ಟಿದಾರ್ ಹೊಡೆಗೆ ಹೇಳ್ತಾರೆ. ಕೃಣಾಲ್ ಪಾಂಡೆ ಅವ್ರ ಅಂದಾಜಿನಾಗ ಅವ್ರು ಬ್ಯಾಟಿಂಗ್ ಆಡ್ಕೊಂಡು ಹೋಗ್ತಾರೆ. ಅವ್ರು ಹೊಡೆಯೋಕ್ಕೂ ಸ್ಟಾರ್ಟ್ ಮಾಡ್ತಾರೆ, ಹೊಡೆದು ಹೊಡಿತಾರೆ.
ಮತ್ತು ರಜತ್ ಪಟಿದಾರ್ ಅವರು ಅದೇ ಒಂದು ನಿಧಾನಗತಿ ಒಳಗೆ ಆಡ್ಕೊಂಡು ಹೋಗಿ ನಮ್ಗೆ ಏನು ರನ್ ರೇಟ್ ಬೇಕಾಗಿತ್ತಲ್ಲ ಅದು 2ನೇ ಸ್ಥಾನಕ್ಕಷ್ಟೇ ಅಲ್ಲ, 1ನೇ ಸ್ಥಾನ ನಾವು ತುಂಬ್ಕೊಳ್ಳೋಕ್ಕೂ ಏನು ರನ್ ರೇಟ್ ಬೇಕಾಗಿತ್ತು ಆ ರನ್ ರೇಟ್ ಬರೋವರೆಗೂ ಸಹಿತ ಅವರು ನಿಧಾನಗತಿಯಲ್ಲಿ ಆಟನ ಮಸ್ತ್ ಚೆಂದಾಗಿ ತೊಗೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ಅವ್ರ ಪ್ಲ್ಯಾನ್ ಬಿ ವರ್ಕೌಟ್ ಆಗಿ ಇವತ್ತಿಗೆ ಅವರು ಟಾಪ್ 2 ಒಳಗದಾರ. ಈ ಮಂಗಳವಾರ ನಡೆಯುವಂಥ ಮ್ಯಾಚ್ ಒಳಗೆ ಟಾಪ್ 1 ಟಾಪ್ 2 ನಡೆಯುವಂಥ ಮ್ಯಾಚ್ ಒಳಗೆ ಅವರು GT ಟೀಮ್ ಅವರೇ ಎದುರಿಸಲಿದ್ದಾರೆ. ಈ ಟಾಪ್ 1 ಟಾಪ್ 2 ಒಳಗೆ ಇರೋದ್ರಿಂದ ಏನು ಲಾಭ ಅಂತ ನೋಡೋದಾದ್ರೆ ನಿಮ್ಗೆಲ್ಲರಿಗೂ ಗೊತ್ತೈತಿ. ಟಾಪ್ 1 ಟಾಪ್ 2 ಜೊತೆ ನಡೆಯುವಂಥ ಮ್ಯಾಚ್ ಒಳಗೆ ಸೋತ್ರೂ ಸಹಿತ ಸೀದಾ ಡೈರೆಕ್ಟಾಗಿ ಹೊರಗೆ ಬರೋದಿಲ್ಲ. ಬದಲಾಗಿ ಈ ಟಾಪ್ 3 ಟಾಪ್ 4 ಏನಿರ್ತಾರಲ್ಲ ಅವ್ರ ಜೊತೆ ಒಂದು ಮ್ಯಾಚ್ ಇರ್ತೈತಿ. ಆ ಮ್ಯಾಚಲ್ಲಿ ಅವರು ಮತ್ತೊಮ್ಮೆ ಕಮ್ಬ್ಯಾಕ್ ಮಾಡ್ಬೋದು. ಆ ಮ್ಯಾಚ್ ಗೆದ್ರೆ ಮತ್ತೊಳ್ಳೆ ಅವರು ಫೈನಲಿಗೆ ಬರ್ಬೋದು. ಇದು RCB ಅವ್ರದ್ದು ಪ್ಲ್ಯಾನ್ ಬಿ ಆಗಿತ್ತು. ಬಟ್ ಅದು ಅವ್ರು ಅನ್ಕೊಂಡು ನಂಗೆ ವರ್ಕೌಟು ಆಯ್ತು. ಇನ್ನು ಟ್ರಾವಿಸ್ ಹೆಡ್ ಅವರ ಹಣೆಬಾರ ಏನಪ್ಪ ಅಂತೇಳಿ ನೋಡೋದಾದ್ರೆ, ಟ್ರಾವಿಸ್ ಹೆಡ್ ಅವರು ಅದಾದಮೇಲೆ ವಿಕೆಟ್ ತೆಗೆದಿಂದ ಆ ವಿಕೆಟ್ ಆದಮೇಲಿಂದ ಒಂದು ಸ್ಟೋರಿ ಹಾಕ್ತಾರೆ ಸೋಷಿಯಲ್ ಮೀಡಿಯಾ ಒಳಗೆ. ಸ್ಟೋರಿ ಹಾಕ್ಯಾರ ಅವರು, ನನ್ನ ಮುಂದಿನ ಮೂವ್ ಏನಂತೇಳಿ ಯಾರು ಸಹಿತ ಅಂದಾಜು ಮಾಡೋಕ್ಕಾಗೋದಿಲ್ಲ ಅನ್ನೋದು ಈ ರೀತಿಯಾದಂಥ ಅರ್ಥ ಕೊಡುವಂಥ ಒಂದು ಲೈನ್ನ ಹಾಕಿ ಅವ್ರು ಸ್ಟೋರಿ ಹಾಕ್ತಾರೆ. ಈ ಮುಂದಿನ ಮ್ಯಾಚ್ ಒಳಗೆ ಬಹುಶಃ SRH ಅವ್ರು ಏನಾದರೂ ಫೈನಲಲ್ಲಿ ಬಂದ್ರೆ ಅಥವಾ ಈ SRH ಅವರು ಮತ್ತೊಳ್ಳೆ ಏನಾದರೂ ಎದುರಾದ್ರೆ, ಇದೇ ಒಂದು IPL ಒಳಗೆ ಎದುರಾದ್ರೆ ಅಲ್ಲಿ ಆ ಒಂದು ಮ್ಯಾಚ್ ಒಳಗೆ ಏನೆಲ್ಲ ಆಗ್ಬೋದು ಅಂತ ನಿಮಗೇನು ಅನಿಸ್ತತಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೊಳ್ಳೆ RCBಯ ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ ಬಗ್ಗೆ ನಿಮ್ಗೆ ಏನು ಅನಿಸ್ತತಿ, ಈ ಮಾಸ್ಟರ್ ಮೈಂಡ್ DK ಮತ್ತು ಉಳಿದಂಥ ತಂಡದ ಆ ಮಾಸ್ಟರ್ ಮೈಂಡ್ ಹೆಂಗಿತ್ತಂತೇಳಿ ನಿಮ್ಗೆ ಏನು ಅನಿಸ್ತತಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ.